Hello my dear students, welcome back to Learn Easily channel. The last night that she lived, ಎಮಿಲಿ ಡಿಕಿನ್ಸನ್ಸ್ ಪೊಯಮ್. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಎಮಿಲಿ ಡಿಕಿನ್ಸನ್ಸ್ ರವರ ದಿ ಲಾಸ್ಟ್ ನೈಟ್ ದಟ್ ಶಿ ಲಿವ್ಡ್ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಕಲಿಯೋಣ. ಇಲ್ಲಿ ದ ಲಾಸ್ಟ್ ನೈಟ್ ದಟ್ ಶಿ ಲಿವ್ಡ್ ಈ ಒಂದು ಪದ್ಯದ ಒಂದು ಮೇನ್ ಥೀಮನ್ನು ನಾವು ಗಮನಿಸಿದಾಗ ಈ ಒಂದು ಪದ್ಯವು ಡೆತ್ ಅಂದರೆ ಮರಣದ ಕುರಿತಾದಂತಹ ಒಂದು ತೀವ್ರವಾದಂತಹ ಆಲೋಚನೆ, ಚಿಂತನೆ ಹಾಗೂ ಸಾಯುತ್ತಿರುವ ವ್ಯಕ್ತಿ ಹಾಗೂ ಅವರಿಂದ ದೂರವಿರತಕ್ಕಂತಹ ವ್ಯಕ್ತಿಗಳ ಮೇಲೆ ಬೀರ್ತಕ್ಕಂತಹ ಪರಿಣಾಮದ ಕುರಿತು ಈ ಪದ್ಯವನ್ನು ಬರೆದಿರ್ತಾರೆ. ಅಂದರೆ ಈ ಪದ್ಯದಲ್ಲಿ ಮರಣದ ಒಂದು ಹತ್ತಿರ ಇರತಕ್ಕಂತಹ ವ್ಯಕ್ತಿಯ ಒಂದು ದೃಷ್ಟಿಕೋನದಲ್ಲಿ ಆಗ್ತಕ್ಕಂತಹ ಬದಲಾವಣೆ, ಜೀವನದ ಮೇಲೆ ಉಂಟಾಗ್ತಕ್ಕಂತಹ ಅವರ ದುಃಖ, ಹಿಗ್ಗು, ಹೆಮ್ಮೆ ಹಾಗೂ ಮನುಷ್ಯನ ಒಂದು ಜೀವನದ ಅಂತ್ಯದ ಒಂದು ಹೋರಾಟವನ್ನು ಈ ಒಂದು ಪದ್ಯದಲ್ಲಿ ಎಮಿಲಿ ಡಿಕಿನ್ಸನ್ ರವರು ತಿಳಿಸಿರ್ತಾರೆ. ಈ ಪದ್ಯದ ಒಂದು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಕಲಿತಾ ನಾವು ಸಮರಿಯನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಎಮಿಲಿ ಡಿಕಿನ್ಸನ್ ರವರು ಹೇಳ್ತಾ ಇದ್ದಾರೆ, ದ ಲಾಸ್ಟ್ ನೈಟ್ ದಟ್ ಶಿ ಲಿವ್ಡ್ ಇಟ್ ವಾಸ್ ಕಾಮನ್ ನೈಟ್ ಎಕ್ಸೆಪ್ಟ್ ದ ಡೈಯಿಂಗ್ ದಿಸ್ ಟು ಅಸ್ ಮೇಡ್ ನೇಚರ್ ಡಿಫ್ರೆಂಟ್. ನೋಡಿ, ಇಲ್ಲಿ ಮೊದಲ ಸಾಲಲ್ಲೇ ಹೇಳ್ತಾ ಇದ್ದಾರೆ, ದ ಲಾಸ್ಟ್ ನೈಟ್ ದಟ್ ಶಿ ಲಿವ್ಡ್, ಕೊನೆಯ ರಾತ್ರಿ, ಆಕೆ ಬದುಕಿದ್ದಂತಹ ಕೊನೆಯ ರಾತ್ರಿ ಅಂದರೆ ಅದು ಆಕೆಯ ಜೀವನದ ಅಂತ್ಯವನ್ನು, ಮರಣದ ಒಂದು ಹತ್ತಿರವನ್ನು ಸೂಚಿಸ್ತಕ್ಕಂತಹ ರಾತ್ರಿ, ಕೊನೆಯದಾಗಿ ಆಕೆ ಬದುಕಿದ್ದಂತಹ ರಾತ್ರಿ ಅಂತಕ್ಕಂಥದ್ದು. ಇಟ್ ವಾಸ್ ಎ ಕಾಮನ್ ನೈಟ್, ಅದು ಸಾಮಾನ್ಯ ರಾತ್ರಿಯಾಗಿತ್ತು. ಅಂದರೆ ಈ ಸಾಲಿನ ಅರ್ಥ, ನಾವು ರಾತ್ರಿ ಯಾವುದೇ ಒಂದು ವಿಶೇಷತೆಯನ್ನು ಹೊಂದಿರಲಿಲ್ಲ, ಆದರೆ ಆ ಘಟನೆಗಳಿಂದಾಗಿ ಅದು ಅಸಾಮಾನ್ಯವಾಯಿತು, ಅದೊಂದು ರೀತಿ ಅಸಾಮಾನ್ಯವಾಗಿ ಕಾಣ್ತು ಅಲ್ಲಿ ನಡೆದಂತಹ ಒಂದು ಘಟನೆಯಿಂದ. ಆದರೆ ಆ ಘಟನೆ ನಡೆಯದೇ ಹೋಗಿದ್ದರೆ ಅದು ಒಂದು ಕಾಮನ್ ನೈಟ್, ಸಾಮಾನ್ಯ ರಾತ್ರಿಯಾಗೇ ಉಳಿತಾ ಇತ್ತು. ಎಕ್ಸೆಪ್ಟ್ ದ ಡೈಯಿಂಗ್ ದಿಸ್ ಟು ಅಸ್, ಮರಣವನ್ನು ಹೊರತುಪಡಿಸಿ ಇದು ನಮಗೆ ಒಂದು ರೀತಿಯ ಅಸಾಮಾನ್ಯ ಅಂತ. ಅಂದರೆ ಮರಣದ ಒಂದು ಹೊಂದಿರತಕ್ಕಂತಹ ವ್ಯಕ್ತಿಯನ್ನು ಹೊರತುಪಡಿಸಿದರೆ ಆ ರಾತ್ರಿ ಸಾಮಾನ್ಯವಾಗಿತ್ತು, ಆದರೆ ಮರಣದಿಂದ ಆ ರಾತ್ರಿ ವಿಭಿನ್ನವಾಗಿತ್ತು. ಮೇಡ್ ನೇಚರ್ ಡಿಫ್ರೆಂಟ್, ಆ ರಾತ್ರಿ ಪ್ರಕೃತಿಯನ್ನು ಒಂದು ವಿಭಿನ್ನಗೊಳಿಸಿತು ಅಂತ. ಅಂದರೆ ಮರಣದ ಒಂದು ಅರಿವು ಸುತ್ತಮುತ್ತಲಿನ ಪ್ರಪಂಚದ ಒಂದು ಸ್ಥಿತಿಯನ್ನು ಬದಲಾಯಿಸಿಬಿಡ್ತು, ಎಲ್ಲವನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡುವಂತೆ ಮಾಡಿತು ಅಂತ ಇದರ ಅರ್ಥ. ಅಂದರೆ ಮೊದಲ ಸಾಲಿನಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಆಕೆಯ ಒಂದು ಲಾಸ್ಟ್ ನೈಟ್, ಆಕೆ ಬದುಕಿದ್ದಂತಹ ಲಾಸ್ಟ್ ನೈಟ್ ಅದು ಸಾಮಾನ್ಯವಾದ ರಾತ್ರಿ, ಎಲ್ಲ ದಿನದಂತೆ ರಾತ್ರಿಯಾಗಿತ್ತು. ಆದರೆ ಆ ಒಂದು ಘಟನೆಯಿಂದ ಅದು ಚೇಂಜ್ ಆಗ್ತಾಯಿತ್ತು. ಆ ಘಟನೆ ಇಲ್ಲ ಅಂದಿದ್ರೆ ಅದು ಸಾಮಾನ್ಯವಾಗಿರ್ತಾ ಇತ್ತು. ಅಲ್ಲಿ ಆ ಒಂದು ಘಟನೆಯಿಂದ ಏನಾಯಿತು, ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ವಾತಾವರಣ ಆ ಎಲ್ಲವನ್ನು ಅದು ಬದಲಾವಣೆಯಿಂದ ನೋಡುವಂತೆ ಮಾಡಿತು ಅಂತ. ಇನ್ನು ಸೆಕೆಂಡ್ ಸ್ಟ್ಯಾನ್ಸಾಗೆ ಬಂದಾಗ, ವಿ ನೋಟಿಸ್ಡ್ ಸ್ಮಾಲೆಸ್ಟ್ ಥಿಂಗ್ಸ್ ಓವರ್ಲುಕ್ಡ್ ಬಿಫೋರ್ ಬೈ ದಿಸ್ ಗ್ರೇಟ್ ಲೈಟ್ ಅಪಾನ್ ಅವರ್ ಮೈಂಡ್ಸ್ ಇಟಲೈಸ್ಡ್ ಆ್ಯಸ್ ಟ್ವೇರ್. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ನಾವು ಅತಿ ಚಿಕ್ಕ ಚಿಕ್ಕ ವಿಷಯಗಳನ್ನು ಸಹ ಅಲ್ಲಿ ಗಮನಿಸ್ತಾ ಇದ್ವಿ. ಅಂದರೆ ಆ ರಾತ್ರಿ ಆಕೆ ಬದುಕಿದ್ದಾಳೆ, ಆ ಮರಣದ ಹತ್ತಿರದಕ್ಕೆ ಬಂದಿರೋದ್ರಿಂದ ಆಕೆಯ ಸುತ್ತಲೂ ನಡೀತಕ್ಕಂತಹ ಒಂದು ಸಾಮಾನ್ಯವಾದ ವಿವರಗಳನ್ನು ಎಲ್ಲವನ್ನು ನಾವು ಗಮನಿಸುವಂತೆ ಮಾಡಿತ್ತು. ಥಿಂಗ್ಸ್ ಓವರ್ಲುಕ್ಡ್ ಬಿಫೋರ್, ಈ ಹಿಂದೆ ನಾವು ಗಮನಿಸದೇ ಇದ್ದಂಥ ವಿಷಯಗಳ ಬಗ್ಗೆ ನಾವು ಗಮನಿಸ್ತಾ ಇದ್ವಿ. ಇಲ್ಲಿ ಸಾವು ಅಂತಕ್ಕಂಥದ್ದು ಜೀವನದ ಪ್ರತಿಯೊಂದು ಸೂಕ್ಷ್ಮತೆಗಳ ಬಗ್ಗೆ ಹೊಸ ರೀತಿಯಾಗಿ ನಾವು ಹುಡುಕುವಂತೆ ಮಾಡುತ್ತೆ, ಅಥವಾ ಹೊಸ ರೀತಿಯಾಗಿ ಮೆಚ್ಚುಗೆಯನ್ನು ತರ್ತಾ ಇರುತ್ತೆ ಅಂತಕ್ಕಂಥದ್ದು. ಬೈ ದಿಸ್ ಗ್ರೇಟ್ ಲೈಟ್ ಅಪಾನ್ ಅವರ್ ಮೈಂಡ್ಸ್ ಇಟಲೈಸ್ಡ್ ಆ್ಯಸ್ ಟ್ವೇರ್, ಇದು ನಮ್ಮ ಮನಸ್ಸಿನ ಮೇಲೆ ಒಂದು ದೊಡ್ಡದಾದಂತಹ ಪರಿಣಾಮವನ್ನು ಬೀರಿತ್ತು ಅಂತ. ಅಂದರೆ ಆ ಒಂದು ದೊಡ್ಡ ಬೆಳಕಿನಿಂದ, ಅಂದರೆ ಮರಣದ ಅರಿವಿನಿಂದ ಬರುವಂತಹ ಒಂದು ಜಾಗೃತಿ ನಮ್ಮಲ್ಲಿ ಮೂಡಿತ್ತು. ಇಟಲೈಸ್ಡ್ ಆ್ಯಸ್ ಟ್ವೇರ್, ಅಲ್ಲಿ ಅದು ಹೇಗಿತ್ತು ಹಾಗೆ ಅಂತ. ಅಂದರೆ ಇಲ್ಲಿ ಒಂದು ಪದವನ್ನು ಇಟಾಲಿಕ್ ಮಾಡಲಾಗಿದೆ, ಇದು ಎದ್ದು ಕಾಣುವಂತೆ, ಅಂದರೆ ಸಣ್ಣ ವಿವರಗಳು ಕೂಡ ಪ್ರಮುಖವಾಗಿ ಮತ್ತು ಅವು ಎದ್ದು ಕಾಣುವಂತೆ ತೋರ್ತಾ ಇತ್ತು. ಆ ರಾತ್ರಿ ಆಕೆ ಬದುಕಿದ್ದಾಳೆ, ಇನ್ನೇನು ಆಕೆ ಸಾಯ್ತಾಳೆ ಅನ್ನೋದರಿಂದ ಅಲ್ಲಿ ಪ್ರತಿಯೊಂದು ವಿಷಯವೂ ಸಹ ನಮಗೆ ಎದ್ದು ಕಾಣ್ತಾ ಇತ್ತು. ಅದು ಅದರ ತೀಕ್ಷ್ಣತೆ ಹೆಚ್ಚಾಗಿತ್ತು, ಪ್ರತಿಯೊಂದನ್ನು ನಾವು ಗಮನಿಸ್ತಾ ಇದ್ವಿ ಅಂತ ಈ ಒಂದು ಸ್ಟ್ಯಾನ್ಸದಲ್ಲಿ.
ಇನ್ನು ಮೂರನೇ ಸ್ಟ್ಯಾನ್ಸಾಗೆ ಬಂದಾಗ, ಆ್ಯಸ್ ವಿ ವೆಂಟ್ ಔಟ್ ಆ್ಯಂಡ್ ಇನ್ ಬಿಟ್ವೀನ್ ಹರ್ ಫೈನಲ್ ರೂಮ್ ಆ್ಯಂಡ್ ರೂಮ್ಸ್ ವೇರ್ ದೋಸ್ ಟು ಬಿ ಅಲೈವ್ ಟುಮಾರೋ ವರ್ ಅ ಬ್ಲೇಮ್. ನೋಡಿ, ಇಲ್ಲಿ ಮೂರನೇ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ, ನಾವು ಹೊರಗಡೆ ಒಳಗಡೆ ಬರೋದು ಹೋಗೋದು ಮಾಡ್ತಾ ಇದ್ವಿ ಆ ರೂಮ್ ಒಳಗಡೆ ಅಂತ. ಅಂದರೆ ಬದುಕಿನ ಮತ್ತು ಸಾವಿನ ನಡುವೆ ಒಂದು ರೀತಿ ಬದಲಾವಣೆ ಆಗ್ತಾ ಇತ್ತು. ಸಾವು ಸಂಭವಿಸುತ್ತಿರುವ ಕೋಣೆ ಮತ್ತು ಬದುಕು ಮುಂದುವರಿಯುವ ಇತರ ಕೋಣೆಗಳ ನಡುವಿನ ಒಂದು ಚಲನವಲನ ಅಂತ. ನಾವು ಆ ಕೋಣೆ ಒಳಗಡೆ ಬರ್ತಾ ಇದ್ವಿ, ಹೊರಗಡೆ ಹೋಗ್ತಾ ಇದ್ವಿ. ಕೋಣೆಯ ಒಳಗಡೆ ಒಂದು ಸಾವು ಸಂಭವಿಸ್ತಾ ಇದೆ, ಕೋಣೆಯ ಹೊರಗಡೆ ಬೇರೆ ಕೋಣೆಗೆ ಹೋದಾಗ ಅಲ್ಲಿ ಯಾವುದೇ ಸಾವಿಲ್ಲ. ಅವುಗಳ ನಡುವೆ ನಾವು ಬರೋದು ಹೋಗೋದು ಮಾಡ್ತಾ ಇದ್ವಿ. ಬಿಟ್ವೀನ್ ಹರ್ ಫೈನಲ್ ರೂಮ್, ಅವಳ ಅಂತಿಮ ಕೋಣೆಯ ನಡುವೆ, ಅಂದರೆ ಸಾಯುತ್ತಿರುವ ವ್ಯಕ್ತಿಯ ಕೋಣೆ ಅಥವಾ ಸಾವಿನ ಸಂಭವಿಸುವ ಸ್ಥಳ ಮತ್ತು ಬೇರೆ ಸ್ಥಳಕ್ಕೆ ನಾವು ಹೋಗೋದು ಬರೋದು ಮಾಡ್ತಾ ಇದ್ವಿ. ಆ್ಯಂಡ್ ರೂಮ್ಸ್ ವೇರ್ ದೋಸ್ ಟು ಬಿ ಅಲೈವ್, ಮತ್ತು ಕೆಲವು ಜೀವಂತವಾಗಿರ್ತಕ್ಕಂಥ ಕೋಣೆಗಳ ನಡುವೆ ನಾವು ಓಡಾಡ್ತಾ ಇದ್ವಿ ಅಂತ. ಇಲ್ಲಿ ಸಾಮಾನ್ಯ ಜೀವನ ಮುಂದುವರಿಯುವ ಮತ್ತು ಸ್ಥಳ ಮತ್ತು ಬದುಕುಳಿದಿರ್ತಕ್ಕಂಥವರ ಒಂದು ವಾಸ್ತವ, ಸಾಯುವವರ ಒಂದು ಸ್ಥಳದ ಬಗ್ಗೆ ಇವರು ಮಾತಾಡ್ತಾ ಇದ್ದಾರೆ. ಟುಮಾರೋ ವರ್ ಎ ಬ್ಲೇಮ್, ನಾಳೆ ಇರುವವರು ಇದನ್ನು ದೂಷಣೆ ಮಾಡಬಹುದು ಅಂತ. ಅಂದರೆ ಬದುಕುಳಿದವರು ಸತ್ತವರ ಮುಂದೆ ತಾವು ಬದುಕಿರ್ತೇವೆ ಎಂಬ ಒಂದು ಅಪರಾಧ ಪ್ರಜ್ಞೆ ಅಥವಾ ಒಂದು ರೀತಿಯ ದೂಷಣೆಯನ್ನು ಅನುಭವಿಸಬಹುದು. ಈಗ ಸತ್ತೋಗ್ತಾರೆ, ಬದುಕಿರೋರು ಅವ್ರ ಮುಂದೆ ನಾವಿನ್ನೂ ಬದುಕಿದ್ದೇವೆ ಅಂತಕ್ಕಂಥ ಒಂದು ಅಪರಾಧ ಪ್ರಜ್ಞೆ ಇರ್ಬೋದು, ಅಥವಾ ಅವರು ನಾವಿನ್ನೂ ಬದುಕಿದ್ದೇವೆ ಬಿಡು ಅಂತ ಒಂದು ಬ್ಲೇಮನ್ನು ಸಹ ಮಾಡಬಹುದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ನೆಕ್ಸ್ಟ್ ಸ್ಟ್ಯಾನ್ಸಾ, ದಟ್ ಅದರ್ಸ್ ಕುಡ್ ಎಕ್ಸಿಸ್ಟ್ ವೈಲ್ ಶಿ ಮಸ್ಟ್ ಫಿನಿಶ್ ಕ್ವೈಟ್ ಎ ಜೆಲಸಿ ಫಾರ್ ಹರ್ ಅರೋಸ್ ಸೊ ನೀಟ್ಲಿ ಇನ್ಫೈನೈಟ್. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಅದರ್ಸ್ ಕುಡ್ ಎಕ್ಸಿಸ್ಟ್, ಅಲ್ಲಿ ಬೇರೆಯವರು ಬದುಕಿರಬಹುದು ಅಂತ. ಅಂದರೆ ಆ ಬದುಕುಳಿದವರು ತಮ್ಮ ಅಸ್ತಿತ್ವವನ್ನು ಮುಂದುವರಿಸಲು ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು ಒಂದು ಅಪರಾಧ ಪ್ರಜ್ಞೆ ಕಾಡುತ್ತೆ. ವೈಲ್ ಶಿ ಮಸ್ಟ್ ಫಿನಿಶ್ ಕ್ವೈಟ್, ಆದರೆ ಅವಳು ಸಂಪೂರ್ಣವಾಗಿ ಮುಗಿದೋಗ್ತಾಳೆ, ಅಂದರೆ ಅವಳು ಸಾಯ್ತಾಳೆ. ಅವಳು ಸಾಯುತ್ತಿರುವ ವ್ಯಕ್ತಿ, ಆಕೆಯ ಜೀವನ ಕೊನೆಗೊಳ್ಳುತ್ತೆ. ಇದು ಬದುಕುಳಿದವರ ಒಂದು ನಿರಂತರ ಅವರು ಬದುಕಿರ್ತಕ್ಕಂಥವರ ಮಧ್ಯೆ ಇರತಕ್ಕಂತಹ ಒಂದು ತೀಕ್ಷ್ಣವಾದಂತಹ ಭಿನ್ನತೆ ಅಥವಾ ವ್ಯತಿರಿಕ್ತೆಯನ್ನು ಇದು ಸೃಷ್ಟಿಸುತ್ತೆ. ಆಕೆ ಸತ್ತೋಗ್ತಾಳೆ, ಉಳಿದವರು ಬದುಕಿರ್ತಾರೆ. ಶಿ ಮಸ್ಟ್ ಫಿನಿಶ್ ಕ್ವೈಟ್, ಆಕೆ ಸತ್ತೋಗ್ತಾಳೆ, ಇವರು ಬದುಕಿರ್ತಾರೆ. ಎ ಜೆಲಸಿ ಫಾರ್ ಅ ರೋಸ್, ಅವಳ ಬಗ್ಗೆ ಒಂದು ಅಸೂಯೆ ಮೂಡಿ ಬಂತು. ಇಲ್ಲಿ ಅಸೂಯೆ ಅನ್ನೋದು ಹುಟ್ಟುತ್ತಾ ಇದೆ, ಏಕೆಂದರೆ ಆ ಬದುಕಿನ ಸಂಕಷ್ಟಗಳು ಸವಾಲುಗಳಿಂದ ಪಾರಾಗಿ ಸಾಯುತ್ತಿರುವವರ ಬಗ್ಗೆ ಒಂದು ಅಸೂಯೆ ಅಂತಕ್ಕಂಥದ್ದು ಮೂಡುತ್ತೆ. ಸೊ ನಿಯರ್ಲಿ ಇನ್ಫೈನೈಟ್, ಅಂದರೆ ಆ ಅಸೂಯೆಯು ಆಳವು ಅತಿ ದೊಡ್ಡದಾಗಿದೆ ಮತ್ತು ಬಹುತೇಕ ಅದು ಕೈಗೆ ಎಟಕದ ಹಾಗೆ ತುಂಬ ಅನಂತವಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಆಕೆ ಸಾಯ್ತಾ ಇದ್ದಾಳೆ, ಇನ್ನು ಕೆಲವರು ಬದುಕುಳಿತಾ ಇದ್ದಾರೆ, ಅವರಲ್ಲೊಂದು ಅಪರಾಧ ಪ್ರಜ್ಞೆ ಕಾಣುತ್ತೆ. ಆಕೆ ಸತ್ತೋಗ್ತಾ ಇದ್ದಾಳೆ, ಆಕೆ ಜೀವನ ಕೊನೆಗೊಳ್ಳುತ್ತೆ. ನಾವು ನಮ್ಮ ಜೀವನದಲ್ಲಿ ದುಃಖ, ಈ ಸವಾಲುಗಳಿಂದ ನಾವು ಬದುಕಿರ್ತೇವೆ ಅಂತಕ್ಕಂಥ ಒಂದು ಅಸೂಯೆ ಉಂಟಾಗುತ್ತೆ. ಅದು ಅನಂತವಾಗಿರುತ್ತೆ, ಇನ್ಫೈನೈಟ್, ಅದು ಹಾಗೆ ಉಳಿದು ಬಿಡುತ್ತೆ ಅಂತಕ್ಕಂಥದ್ದು ಹೇಳ್ತಾರೆ. ನಂತರದ ಸ್ಟ್ಯಾನ್ಸಾ, ವಿ ವೈಟೆಡ್ ವೈಲ್ ಶಿ ಪಾಸ್ಡ್, it was a narrow time, too jostled were our souls to speak, at length the notice came. ನೋಡಿ, ಈ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ, ವಿ ವೈಟೆಡ್ ವೈಲ್ ಶಿ ಪಾಸ್ಡ್, ಅವಳು ನಿರ್ಗಮಿಸಿದಾಗ, ಅಂದರೆ ಆಕೆ ಸಾವು ಸಂಭವಿಸಿದಾಗ ನಾವು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ, ನಿರೀಕ್ಷಿಸ್ತಾ ಇದ್ವಿ. ಆಕೆಯ ಸಾವಿಗಾಗಿ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಆ ಸಾವು ಸಂಭವಿಸುವವರೆಗೂ ನಾವು ನಿರೀಕ್ಷೆ ಮಾಡ್ತಾಯಿದ್ವಿ. ಇದು ಒಂದು ರೀತಿಯ ಅಸಹಾಯಕ ಸ್ಥಿತಿಯನ್ನು ಹೇಳ್ತಾರೆ. ಇಟ್ ವಾಸ್ ಎ ನ್ಯಾರೋ ಟೈಮ್, ಅದು ತುಂಬ ಚಿಕ್ಕ ಸಮಯವಾಗಿತ್ತು. ಸಾವು ಸಂಭವಿಸುವ ಆ ಕ್ಷಣವು ಅತೀ ಚಿಕ್ಕದಾಗಿತ್ತು, ಅದು ಸಣ್ಣದಾಗಿತ್ತು. ಅದು ಆದರೆ ಆ ಸಮಯ ಚಿಕ್ಕದಾಗಿದ್ದರೆ ಅದು ಮಾನಸಿಕವಾಗಿ ಬಹಳ ದೊಡ್ಡದಾದ ಸಮಯ ಅಂತಕ್ಕಂಥದ್ದು ನಮಗೆ ಅನ್ನಿಸ್ತಾ ಇತ್ತು. ಟೂ ಜೋಸ್ಟಲ್ಡ್ ವರ್ ಅವರ್ ಸೋಲ್ಸ್ ಟು ಸ್ಪೀಕ್, ನಮ್ಮ ಆತ್ಮಗಳು ತುಂಬ ಸೇರಿದ್ವು, ಅಲ್ಲಿ ಕಿಕ್ಕಿರಿದಿದ್ದುವು ಮಾತನಾಡಲು ಅಂತ. ಅಂದರೆ ಇಲ್ಲಿ ಭಾವನಾತ್ಮಕವಾದ ಗೊಂದಲ ಇತ್ತು, ಆ ನೋವು ಅಗಾಧವಾಗಿತ್ತು, ಮಾತನಾಡಲು ಅಸಮರ್ಥತೆಯನ್ನು ಉಂಟು ಮಾಡಿತ್ತು, ನಾವು ಯಾರೂ ಮಾತಾಡೋಕ್ಕಾಗಲಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಟ್ ಲೆಂತ್ ದ ನೋಟಿಸ್ ಕೇಮ್, ಕೊನೆಗೆ ಆ ಸುದ್ದಿ ಬಂತು, ಕೊನೆಗೆ ಸಾವು ಸಂಭವಿಸಿದೆ ಅಂತಕ್ಕಂತಹ ಸುದ್ದಿ ಬಂತು. ಅದು ಅಂತಿಮ ಕ್ಷಣದ ಒಂದು ಆಗಮನ ಆಗಿತ್ತು, ಅಲ್ಲಿ ಸಾವು ಸಂಭವಿಸಿದೆ, ಡೆತ್ ಆಗಿದೆ ಅನ್ನೋದು ಗೊತ್ತಾಯಿತು. ಶಿ ಮೆನ್ಷನ್ಡ್ ದಟ್ ಫರ್ಗಾಟ್ ದೆನ್ ಲೈಟ್ಲಿ ಆ್ಯಸ್ ರೀಡ್ ಬೆಂಟ್ ಟು ವಾಟರ್
ಸ್ಟ್ರಗಲ್ಡ್, ಸ್ಕೇರ್ಸ್, ಕನ್ಸೆಂಟೆಡ್ ಆ್ಯಂಡ್ ವಾಸ್ ಡೆಡ್. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಶಿ ಮೆನ್ಷನ್ಡ್ ಆ್ಯಂಡ್ ಫರ್ಗಟ್. ಆಕೆ ಹೇಳಿದ್ಲು, ಸಾಯುತ್ತಿರುವ ಆ ಕೊನೆಯ ಕೆಲವು ಮಾತುಗಳು ಆಕೆ ಹೇಳಿದಾಳೆ, ಆದರೆ ಸಾವು ಆ ಮಾತುಗಳ ಅರ್ಥವನ್ನು ನಮಗೆ ಕೊಡಲಿಲ್ಲ, ಅದು ಕಸಿದುಕೊಂಡು ಬಿಡ್ತು. ಶಿ ಮೆನ್ಷನ್ಡ್, ಆಕೆ ಹೇಳಿದಳೆ, ಕೆಲವು ಮಾತುಗಳನ್ನು ಹೇಳಿದಾಳೆ, ಆ್ಯಂಡ್ ಫರ್ಗಟ್, ಆದರೆ ಆ ಸಾವಿನ ಆ ಕ್ಷಣದಲ್ಲಿ ನಾವು ಅದನ್ನು ಮರ್ತೋದ್ವಿ, ಆ ಮಾತುಗಳು ಅರ್ಥವನ್ನು ಕುಸಿದು ಹೋಯಿತು. ದೆನ್ ಲೈಟ್ಲಿ ಆ್ಯಸ್ ರೀಡ್, ನಂತರ ಅವು ಹಗುರವಾಯಿತು ಅಂತ. ಸಾಯುವ ಕ್ರಿಯೆ ಸುಲಭತೆ ಮತ್ತು ಯಾವುದೇ ಹೋರಾಟವಿಲ್ಲದೆ ಸಾವು ಸಂಭವಿಸುತ್ತದೆ ಎಂಬುದಕ್ಕೆ ಇಲ್ಲಿ ಹೋಲಿಕೆ ಮಾಡಿ ಹೇಳ್ತಾರೆ. ಬೆಂಟ್ ಟು ದ ವಾಟರ್, ಸ್ಟ್ರಗಲ್ಡ್, ಸ್ಕೇರ್ಸ್, ನೀರಿಗೆ ಬಾಗಿ ಆಕೆ ಹೋರಾಡಿದರು ಅಂತ. ನೀರಿನಲ್ಲಿ ಜೊಂಡು ಕಡ್ಡಿ ಸುಲಭವಾಗಿ ಬಾಗುವಂತೆ ಆ ವ್ಯಕ್ತಿಯು ಸಾವಿಗೆ ಸುಲಭವಾಗಿ ಬಾಗಿದ್ದಾರೆ. ಅಂದರೆ ಆಕೆ ಆ ರಾತ್ರಿ ಆ ಸಾವಿಗೆ ಶರಣಾಗಿದ್ದಾಳೆ ಅಂತ ಹೇಳ್ತಾರೆ. ಕನ್ಸೆಂಟೆಡ್ ಆ್ಯಂಡ್ ವಾಸ್ ಡೆಡ್, ನಾವೆಲ್ಲರೂ ಒಪ್ಪಿಕೊಂಡ್ವಿ ಆಕೆ ಸತ್ತಿದ್ದಾಳೆ. ಇಲ್ಲಿ ಸಾವು ಅಂತಕ್ಕಂಥದ್ದು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ, ಅದು ಅನಿವಾರ್ಯ. ಆ ಸಾವು ಅನ್ನೋದ ಕ್ರಿಯೆಯನ್ನು ನಾವೆಲ್ಲರೂ ಒಪ್ಕೊಳ್ಬೇಕು ಅಂತ. ಕನ್ಸೆಂಟೆಡ್, ನಾವೆಲ್ಲರೂ ಒಪ್ಕೊಂಡ್ವಿ, ಆ್ಯಂಡ್ ವಾಸ್ ಡೆಡ್, ಆಕೆ ಸತ್ತಿದ್ದಾಳೆ ಅಂತ. ಇನ್ನು ಕೊನೆಯ ಸ್ಟ್ಯಾನ್ಸಾಗೆ ಬಂದಾಗ, ಆ್ಯಂಡ್ ವಿ ಪ್ಲೇಸ್ಡ್ ದ ಏರ್ ಆ್ಯಂಡ್ ಡ್ರೂ ದ ಹೆಡ್ ಎರೆಕ್ಟ್ ಆ್ಯಂಡ್ ದೆನ್ ಆ್ಯನ್ awful leisure ವಾಸ್ ಬಿಲೀಫ್ ಟು ರೆಗ್ಯುಲೇಟ್. ನೋಡಿ ಕೊನೆಯ ಸಾಲಲ್ಲಿ ಹೇಳ್ತಾರೆ, ಆ್ಯಂಡ್ ವಿ ನಾವು ಆ ಮರಣದ ನಂತರ ನಾವು ಬದುಕುಳಿದರ ಒಂದು ಸ್ಥಿತಿ ಅಥವಾ ಆ ಮರಣ ಹೊಂದಿರತಕ್ಕಂತಹವರ ಮುಂದಿನ ಕ್ರಿಯೆಗಳಿಗೆ ನಾವು ಅಲ್ಲಿ ಮುಂದಾದ್ವಿ. ಪ್ಲೇಸ್ಡ್ ದ ಹೇರ್, ಕೂದಲನ್ನು ಸರಿಪಡಿಸಿದ್ವಿ. ಆ ಮೃತರ ದೇಹ, ಆಕೆಯ ದೇಹಕ್ಕೆ ಅಂತಿಮ ಗೌರವವನ್ನು ಸಲ್ಲಿಸುವ ಕಾರ್ಯದಲ್ಲಿ ನಾವು ಆಕೆಯ ಕೂದಲನ್ನು ಸರಿಪಡಿಸಿದ್ದೀವಿ. ಆ್ಯಂಡ್ ಡ್ರೂ ದ ಹೆಡ್ ಎರೆಕ್ಟ್, ಆಕೆಯ ತಲೆಯನ್ನು ನೆಟ್ಟಗೆ ಎತ್ತಿದೆವು. ಅಂದರೆ ಆ ಆ ಒಂದು ದೇಹವನ್ನು, ಮೃತ ದೇಹವನ್ನು ಘನತೆಯಿಂದ ಇರುವಂತೆ ನಾವು ಸಿದ್ಧಪಡಿಸಿದ್ವಿ. ಆಕೆಯ ತಲೆಯನ್ನು ಎರೆಕ್ಟ್, ಸರಿಯಾಗಿ ನೆಟ್ಟಗೆ ಇಟ್ಟಿದ್ದೇವೆ. ಆ್ಯಂಡ್ ದೆನ್ ಆ್ಯನ್ awful leisure ವಾಸ್, ನಂತರ ಒಂದು ಭೀಕರವಾದಂತಹ ವಿರಾಮವಿತ್ತು. awful leisure, ಒಂದು ಭೀಕರವಾದ ವಿರಾಮ. ಅಂದರೆ ಸಾವಿನ ನಂತರದ ಖಾಲಿತನ ಮತ್ತು ವಿರಾಮ, ಅದು ನೋವಿನಿಂದ ಕೂಡಿರ್ತಕ್ಕಂತಹ ವಿರಾಮ. ಬಿಲೀಫ್ ಟು ರೆಗ್ಯುಲೇಟ್, ನೋಡಿ ಆ ಒಂದು ನಂಬಿಕೆಯನ್ನು ನಿಯಂತ್ರಣ ಮಾಡೋದಕ್ಕೆ. ಇದರ ಒಂದು ಅರ್ಥ ಸಾವಿನ ನಂತರದ ನಂಬಿಕೆಗಳು ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವುಗಳೊಂದಿಗೆ ನಾವು ಒಂದು ಸಮನ್ವಯವನ್ನು, ಹೊಂದಾಣಿಕೆಯನ್ನು ಸಾಧಿಸಲು ಪ್ರಯತ್ನಿಸ್ತಕ್ಕಂಥದ್ದು, ಮರಣದ ಪರಿಣಾಮಗಳನ್ನು ನಾವು ಒಪ್ಪಿಕೊಳ್ತಕ್ಕಂಥದ್ದನ್ನು ಈ ಕೊನೆಯ ಸಾಲಲ್ಲಿ ಹೇಳ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಎಮಿಲಿ ಡಿಕಿನ್ಸನ್ ರವರು ಆ ಒಂದು ಸಾಯುವ ಮೊದಲ ಒಂದು ರಾತ್ರಿ, ಲಾಸ್ಟ್ ನೈಟ್ ಆಫ್ ಶಿ ಲೈವ್ಡ್, ಆಕೆ ಬದುಕಿದ್ದಂತಹ ಕೊನೆಯ ರಾತ್ರಿ, ಸಾಯುವ ಒಂದು ಮೊದಲನೆಯ ಒಂದು ರಾತ್ರಿ ಏನಿದೆ, ಆ ರಾತ್ರಿಯಲ್ಲಿ ತನ್ನ ಜೀವವನ್ನು ಬಿಡುವಂತಹ ಈ ಒಂದು ಪದ್ಯದ ಸಾಲುಗಳ ಕನ್ನಡದ ಎಕ್ಸ್ಪ್ಲನೇಷನನ್ನು ತಿಳಿಸ್ಕೊಟ್ಟಿದ್ದೇನೆ. ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.